ನಮಸ್ತೆ ಎಲ್ಲರಿಗೂ. ಸಾರಿ ಬೆಳಗ್ಗೆಯಿಂದ ಕಾಯಿಸಿದ್ದಕ್ಕೆ. ಬನ್ನಿ ಗಣೇಶ ರೀಡಿಂಗ್ ಏನಿದೆ ನೋಡೋಣ. ಗಣೇಶ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ. ಆರೋಗ್ಯದ ಬಗ್ಗೆ ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಳೇಬೇಕು ನೀವು. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರಾಹು ದೆಸೆ ಮುಕ್ತಾಯಗೊಳ್ಳಲಿದೆ ಕೆಲವರಿಗೆ. ಇನ್ನು ಮುಂದೆ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತೀರಾ. ಶತ್ರುಬಾಧೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹಿಂದೆ ತಿರುಗಿ ನೋಡ್ತಾ ಕೂರಬೇಡಿ, ಜೀವನದಲ್ಲಿ ಮುಂದುವರಿಯೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಡಿಸೆಂಬರ್ 31ಕ್ಕೆ ತಗೊಂಡಂಥ ನಿರ್ಧಾರನ ಇನ್ನೂ ನೀವು ಕಾರ್ಯರೂಪಕ್ಕೆ ತಂದಿಲ್ಲ. ಇನ್ನೇನು ಮುಂದಿನ ಡಿಸೆಂಬರ್ವರೆಗೆ ನೀವು ಕಾಯ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ಡಿಸೆಂಬರಿಗೆ ಸಂಬಂಧಪಟ್ಟಂಥ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಠಿಣವಾದ ನಿರ್ಧಾರನ ತಗೊಂಡು ಯಾರನ್ನೋ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಮೇ ಬಿ ಅದು ನಾನಿದ್ರೂ ಇರ್ಬೋದು. ಆ ಥರ ಎನರ್ಜಿ ಇಲ್ಲಿ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ಅವರವರ ಪ್ರಯತ್ನಕ್ಕೆ ತಕ್ಕ ಫಲ ಭಗವಂತ ಕೊಡೋದು. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ 31 ನಂಬರ್ ಇಂಪಾರ್ಟೆಂಟ್ ಇದೆ. ಈ ತಿಂಗಳು 31 ತುಂಬ ಇಂಪಾರ್ಟೆಂಟ್. ದ ಎಂಡ್ ಡೆಡ್ಲೈನ್ ಹಾಕಿ ಅಂತ ಯಾರಿಗೋ ಗ್ರೂಪ್ ಡಿಸ್ಕಷನ್ ಥರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮಾಡಿದವ್ರಿಗೆ ಗೊತ್ತಿರುತ್ತೆ ಚಾಟಿ ಏಟಿ ಎಲ್ಲಿಂದ ಬೀಳುತ್ತೆ ಅನ್ನುವಂಥದ್ದು. ಸೊ ಯು ಆರ್ ರೈಟ್, ಗೊತ್ತಿರುತ್ತೆ ಚಟಿ ಏಟು ಎಲ್ಲಿಂದ ಬೀಳುತ್ತೆ ಅಂತ. ಕೆಲವರಿಗೆ ಉಂಗುರ ಕಳ್ಳವಾಗಿ ಬೇರೆಯವರು ಉಂಗುರಗಳನ್ನ, ನಿಮ್ಮ ಮನೇಲಿ ಕಳ್ಳವಾಗಿದ್ದ ಉಂಗುರ ಬೇರೆಯವ್ರ ಕೈಯಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ನಿರ್ಧಾರ ತಗೊಳ್ಳಿ, ಯಾರಿಗೆ ಯಾವ ರೀತಿ ದಂಡಂ ದಶಗುಣಂ ಕೊಡಬೇಕು ಅನ್ನುವಂಥದ್ದು. ಇಲ್ಲಿ ಯಾವುದೇ ಒಳ್ಳೆ ನಿರ್ಧಾರ ಅಂತೂ ಇಲ್ಲ. ಯಾರಿಗೆ ಯಾವ ರೀತಿ ದಂಡಂ ದಶಗುಣಂ ಕೊಡಬೇಕು ಅನ್ನುವಂಥದ್ದು ಇದೆ. ಕೈಗೆ ಒಂದು ರಕ್ಷಣೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವ್ಯಾವುದು ಯಾವೆಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಆಯ ತಪ್ಪಿದ್ರೆ ಎಲ್ಲವೂ ಕೂಡ ಅಳತೆ ಮೀರಿದರೆ ಆಪತ್ತು ಅನ್ನೋ ರೀತಿಲಿ ಗಂಗಮ್ಮ ಹೇಗೆ ಉಕ್ಕರಿತಾ ಇದ್ದಾಳೆ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣೀರು ಉಕ್ಕರಿದಿರೋ ಹಾಗೆ ನೋಡ್ಕೊಳ್ಳಿ ಅಂತ ನಿಮ್ಮ ಶತ್ರುಗಳಿಗೆ ಗಣೇಶ ಇಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಹೀಲಿಂಗ್ ಬರೋದ್ರಲ್ಲಿ ಇದೆ. ಸುಬ್ರಹ್ಮಣ್ಯ ನಕ್ಷತ್ರಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಹೀಲಿಂಗ್ ಸಾಕಷ್ಟು ಬರುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿಶೇಷವಾದಂಥ ಬರವಣಿಗೆನ ಶುರು ಮಾಡ್ತೀರಾ, ಅದು ಸುಬ್ರಹ್ಮಣ್ಯ ನಕ್ಷತ್ರದಿಂದ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಮೊದಲನೇ ಅಕ್ಷರನ ನವಿಲುಗರಿಯಿಂದ ಬರ್ಸ್ರಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಇದೆ, ಡಿವೈನ್ ಇನ್ಸೈಟ್ ಇದೆ. ಸುಳ್ಳು ಸತ್ಯಗಳ ನಡುವಿನ ಒಂದು ಅಂತರನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೇರೋಕಾಶಿ ಕೂಡ ಹೋಗ್ಬಿಟ್ಟು ಬರ್ತೀರಾ. 47 ನಂಬರ್ ಇಂಪಾರ್ಟೆಂಟ್, 26 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ ಅಥವಾ ಮೃತ್ಯುಂಜಯ ಜಪನ ಮಾಡಿಸಿ, ಇದರಿಂದ ಒಳ್ಳೆಯದಾಗುತ್ತೆ. ಶಿವನ ಅಭಿಷೇಕದ ನೀರನ್ನು ಮನೆಗೆ ಕೊಂಡೊಯ್ಯೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಹೊಸ ಕಾಲಿನ ಗೆಜ್ಜೆ ಬರುವಂಥ ಸಾಧ್ಯತೆ ಇದೆ. ಕಾಲುಗಳ ಊತನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತೂಕನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ 44 ನಂಬರ್ ತುಂಬ ಇಂಪಾರ್ಟೆಂಟ್. ತುಂಬ ಬ್ಲೆಸ್ಸಿಂಗ್ಸ್ ನಿಮ್ಮ ಮನೆಗೆ ಇದೆ ಅನ್ನುವಂಥದ್ದು ಇದೆ. ನಿಮಗೆ ಹೊಸ ಮನೆ ಬರೋದ್ರಲ್ಲಿ ಇದೆ. ಒಂದು ಗೊತ್ತಿಲ್ಲ, ನದಿ ತೀರದ ಪ್ರಾಂತ್ಯನೋ ಅಥವಾ ಜೀವನದಲ್ಲಿ ನಿಮಗೆ ಡ್ರೀಮ್ ಹೌಸ್ ಇಂಥದ್ದು ಇರಬೇಕು ಅಂತ ಏನಿತ್ತೋ ಆ ಡ್ರೀಮ್ ಹೌಸ್ ನಿಮ್ದಾಗುತ್ತೆ ಅನ್ನುವಂಥದ್ದು ಇದೆ. 44 ನಂಬರ್ ಇಂಪಾರ್ಟೆಂಟ್ ಇದೆ. ಯಾವುದೋ ಮನೆಯ ಗೃಹ ಪ್ರವೇಶಕ್ಕೆ ಹೋದಾಗ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಮನೆಯ ಗೃಹ ಪ್ರವೇಶ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ವಾ. ಸೊ ಸರೆಂಡರ್ ಮಾಡಿ, ನಿರ್ಧಾರ ಮಾಡೋದಕ್ಕೆ ಕೆಲವನ್ನ ನೀವ್ಯಾರು ಅಲ್ವಾ. ಸೊ ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಗಣೇಶ ಹೇಳ್ತಿದ್ದಾನೆ, ನೀನೇ ನಿರ್ಧಾರ ತಗೊಳ್ಬೇಕಾದ್ರೆ ನಾನು ಯಾಕೆ ಬೇಕು, ನನ್ನ ಸಹಾಯ ಯಾಕೆ ಬೇಕು ನಿನಗೆ, ಬಿಟ್ಟು ಹಾಕು, ನಾನು ರೆಸ್ಟ್ ಮಾಡ್ತೀನಿ, ನೀನು ಡಿಸಿಷನ್ ನೀನು ತಗೋ ಅಂತ. ಸೊ ಹಾಗಾಗಿ ಇಲ್ಲೊಂದು ಸಣ್ಣ ಕಿವಿ ಮಾತು ಏನು ಅಂದರೆ,
ಗಣೇಶನಿಗೆ ಸಮರ್ಪಣೆ ಮಾಡಿಬಿಡಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಶತ್ರು ಬಾಧೆನ, ನಿಮ್ಮ ಮಿತ್ರ ಬಾಧೆನ, ನಿಮ್ಮ ಪ್ರೇಮ ಬಾಧೆನ, ನಿಮ್ಮ ವಿರಹ ಬಾಧೆನ, ಎಲ್ಲ ರೀತಿ ಬಾಧೆಗಳು ಇದೆ. ಸದ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಗಣೇಶನಿಗೆ ಸಮರ್ಪಣೆ ಮಾಡಿ ಸಸ್ಯ ಆಹಾರಿಗಳಾಗಿ ಅನ್ನುವಂಥದ್ದು ಇದೆ. ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಹಣ್ಣು ತರಕಾರಿಗಳನ್ನ ತಿನ್ನೋದ್ರಿಂದ ಕೂಡ ಸದ್ಯಕ್ಕೆ ಕೆಲವೊಂದು ಪರಿಹಾರಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಹಣ್ಣು ತರಕಾರಿ ತಿಂದರೆ ಹೇಗೆ ಪರಿಹಾರ ಆಗುತ್ತೆ, ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿ ಇಲ್ಲ, ಬಟ್ ಈ ಥರದ್ದು ಒಂದು ಇಲ್ಲಿ ಇದೆ. ಓಕೆ, ಸೊ ಎಸ್, ರಿಲ್ಯಾಕ್ಸ್ ಮಾಡಿ. ಗಣೇಶನಿಗೆ ಗೊತ್ತಿದೆ, ಗಣೇಶ ಆರಾಮಾಗಿ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಮಜಾ ಮಾಡಿ ಹೀಲಿಂಗ್ ಮ್ಯೂಸಿಕ್ಕನ್ನು ಕೇಳಿ ಅಂತ ಗಣೇಶ ಹೇಳ್ತಿದ್ದಾರೆ. ಚೆನ್ನಾಗಿ ತಿನ್ನಿ, ಸ್ವೀಟ್ ತಿನ್ನಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಎಚ್ಚರಿಕೆ ಕೂಡ ಇದೆ, ಸ್ವೀಟ್ ತಿಂದು ತಿಂದು ಹೊಟ್ಟೆನ ಬರ್ಸ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸತ್ಯಗಳು ನಿಮ್ಮ ಮುಂದೆ ಬರ್ತಿದೆ. ಯಾರು ಮಾಡೋದು, ಯಾಕೆ ಮಾಡಿದ್ದು, ಯಾತಕ್ಕೋಸ್ಕರ ಮಾಡಿದ್ರು, ಯಾರು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಯಾರು ನಿಮ್ಮ ಕಣ್ಣನ್ನು ಕಟ್ಟಿ ಹಾಕಿದ್ರು, ನಿಮ್ಮ ದೃಷ್ಟಿ ಆ ಕಡೆ ಈ ಕಡೆ ಹೋಗ್ದಿರೋ ಹಾಗೆ ಸಮಸ್ಯೆ ಮಾಡ್ತಿರೋದು ಯಾಕೆ, ಯಾರು ಅಂತ. ಎಲ್ಲೋ ಒಂದು ಕಡೆ ನೀವು ಪವರ್ಲೆಸ್ ಆಗಲಿ ಅಂತ ಅವ್ರು ಮಾಡ್ತಿದ್ದಾರೆ ಅಂದರೆ ನೀವು ಆ ಪವರನ್ನು ವಾಪಸ್ ಪಡ್ಕೊಳ್ಬೇಕು ಅಲ್ವಾ. ಹತ್ಕೊಂಡೇ ಇದ್ರೆ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗೋದಿಲ್ಲ. ನಗೋದನ್ನ ಕಲೀರಿ. ಗ್ರಹಗತಿಗಳೇ ನಿಮ್ಮ ಪರವಾಗಿ ಬದಲಾಯಿಸಿ ಕೊಡ್ತೀನಿ ಅಂತ ಗಣೇಶ ನುಡಿತಾ ಇರಬೇಕಾದ್ರೆ ನೀವು ಯಾಕೆ ಚಿಂತೆ ಪಡ್ತೀರಾ? ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಒಂದು ಹೊಸ ಜೀವನ ನಿಮಗೋಸ್ಕರ ಶುರು ಆಗ್ತಾ ಇದೆ. ಪಾಪು ಕೂಡ ಬರ್ತಾ ಇದೆ. ಒಂದು ಹೊಸ ಶಿವಾಲಯದ ದರ್ಶನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ಇಂಪಾರ್ಟೆಂಟ್ ಇದೆ. ಸೊ ಅಗ್ನಚಕ್ರ ಮತ್ತು ವಿಶುದ್ಧ ಚಕ್ರನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ. ಸತ್ಯ ಹೇಳೋರನ್ನ ನಂಬಿ, ಸುಳ್ಳು ಹೇಳೋರನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಸತ್ಯ ಸುಳ್ಳುಗಳ ನಡುವಿನ ಅಂತರನ ನೀವು ತಿಳ್ಕೊಳ್ಳಿಲ್ಲ ಅಂದರೆ ನೀವಿದ್ದು ಏನು ಸುಖ, ಅಥವಾ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಲಿಲ್ಲ ಅಂದರೆ ಏನು ಸುಖ ಅನ್ನುವಂಥದ್ದು ಇದೆ. ಬ್ಲೂ ಕಲರ್, ವೈಲೆಟ್ ಕಲರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 25-15-49 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಶಕ್ತಿ ಗಣಪತಿಯ ಆರಾಧನೆ ತುಂಬ ಮುಖ್ಯವಾಗಿದೆ. ಶಕ್ತಿ ಗಣಪತಿಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ರಾಜಕೀಯವಾಗಿ ಯಶಸ್ಸು, ಶತ್ರುಬಾಧೆಯಿಂದ ನಿಮಗೆ ಒಂದು ಪರಿಹಾರ, ಮತ್ತು ಯಾರು ಚಂದ್ರನ ದರ್ಶನನ ಮಾಡಬೇಡಿ ಗಣೇಶನ ಹಬ್ಬದಲ್ಲಿ. ಮೇ ಬಿ ಈ ರೀಡಿಂಗ್ ಗಣೇಶನ ಹಬ್ಬದಲ್ಲೂ ನೋಡ್ತಾ ಇರ್ತೀರಾ ಅಂತ ಅನಿಸುತ್ತೆ. ಸೊ ಗಣೇಶನ ಹಬ್ಬದಲ್ಲಿ ಚಂದ್ರ ದರ್ಶನ ಮಾಡಬೇಡಿ, ಇದರಿಂದ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯ, ಕೈಯಿನ ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ನಿಮ್ಮ ತುತ್ತಿನ ಬುತ್ತಿ ಯಾರು ಕದಿದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಒಂದು ಒಳ್ಳೇದು ಬರ್ತಾ ಇದೆ. ನಾನು ಪವರ್ಫುಲ್ಲಾಗಿ ನಿನ್ನ ಜೊತೆ ಇದ್ದೀನಿ ಅಂದರೆ ನೀನು ಎಷ್ಟು ಪವರ್ಫುಲ್ಲು ಅಂತ ನಿನಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಯಾಕೆ ಯೋಚನೆ ಮಾಡ್ತೀಯ, ನಗ್ನಗ್ತಾ ಇರು, ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಇರು, ತಮಾಷೆ ಮಾಡಿಕೊಂಡು ಜೀವನನ ಲೈಟಾಗಿ ತಗೋ. ತುಂಬ ಸೀರಿಯಸ್ ಆಗಿಬಿಟ್ಟಿದ್ಯಾ, ಅಷ್ಟು ಸೀರಿಯಸ್ ಆಗಿಬಿಡ ಮಗು ಅಂತ ಯಾವುದೋ ಒಂದು ಮಗುವಿನಂಥ ಮನಸ್ಸಿಗೆ ಇಲ್ಲಿ ಗಣೇಶ ಸಂದೇಶ ಕೊಡ್ತಿದ್ದಾನೆ. ಓದೋದ್ರ ಕಡೆ ಗಮನನ ಕೊಡು, ಜಪಮಣಿ ಖರೀದಿ ಮಾಡು, ಜಪ ಮಾಡು ಅನ್ನುವಂಥದ್ದು ಇದೆ. ಯಾರಿಗೋ ಮುತ್ತಿನ ಹಾರ ಕೂಡ ಬರುವಂಥ ಸಾಧ್ಯತೆ ಇದೆ, ಮುತ್ತಿನ ಜುಮ್ಕಿ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಅರ್ಥ ಮಾಡ್ಕೊಳ್ಳಿ, ಲೈಫ್ ಈಸ್ ಲೈಕ್ ದಟ್. ಬದಲಾಯಿಸೋದಕ್ಕಾಗೋದಿಲ್ಲ. ಕೆಲವೊಂದು ದೂರದೃಷ್ಟಿಕೋನ ಇರಬೇಕು, ಯಾವುದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದು. ದುಡುಕಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಿ ಅದು ನಮ್ಮ ಜೀವನದಲ್ಲೇ ತೊಂದರೆ ಆಗಬಹುದು, ಅಥವಾ ನಮ್ಮ ಜೀವನಕ್ಕೇ ನಾವು ಏನೋ ಒಂದು ಮಾಡ್ಕೊಳಕ್ಕೆ ಹೋಗಿ ಪರಿಹಾರ ಅಂತ ಬೇರೆಯವ್ರ ಜೀವನಕ್ಕೆ ಅದು ಅಪಾಯ ಆಗ್ಬೋದು. ಪ್ರತಿಯೊಬ್ಬರ ಕಣ್ಣೀರಿಗೂ ಬೆಲೆ ಇರುತ್ತೆ. ಎಲ್ಲೋ ಒಂದು ಕಡೆ ಓದಿದ್ದೆ, ಸೊ ಕಲಿಯುಗದಲ್ಲಿ ಶಾಪ ಕೆಲಸಕ್ಕೆ ಬರೋದಿಲ್ವಂತೆ, ಶಾಪ ಹಾಕಿದ್ರೆ ತಟ್ಟಲ್ಲ. ಸೊ ಕರ್ಮ ಯಾವತ್ತೂ ತಟ್ತೀರ ಬಿಡೋದಿಲ್ವಂತೆ. ಹಾಗಾಗಿ ಸ್ವಯಂಕೃತ ಕರ್ಮಗಳಿಗೆ ಯಾರನ್ನು ಹೊಣೆ ಮಾಡುವಂಥ ಅಗತ್ಯ ಇಲ್ಲ. ಸೊ ಅವರವರ ಕರ್ಮನ ಅವರವರು ಅನುಭವಿಸ್ತಾರೆ. ದೂರದೃಷ್ಟಿ ಇರಲಿ, ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಖದ ಸೌಂದರ್ಯ ಹಾಳಾಗ್ತಿದೆ ಯಾರ್ದೋ, ಸ್ವಲ್ಪ ಮುಖದ ಸೌಂದರ್ಯದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಣ್ಣುಗಳಲ್ಲಿ ಜೀವಕಳೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸರಿಯಾದ ನಿರ್ಧಾರನ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ ಒಂಚೂರು ಪ್ರೇತ ಬಾಧೆಯಿಂದ ಉಸಿರು ನಿಲ್ಲಿಸುವಂಥ ಪ್ರಯತ್ನನ ಮಾಡ್ತಿದ್ದಾರೆ, ಇದಕ್ಕೆ ಯಾವುದೇ ಅವಕಾಶನ ಕೊಡಬಾರ್ದು ಅನ್ನುವಂಥದ್ದು ಇದೆ. 13ನೇ ತಾರೀಕು ತುಂಬ ಇಂಪಾರ್ಟೆಂಟ್. 3,
50 ಮತ್ತು 19 ನಂಬರ್ ಕೂಡ ಇಂಪಾರ್ಟೆಂಟ್. ಧರ್ಮ ಮಾರ್ಗದಲ್ಲಿ ನಡೀರಿ, ಸತ್ಯಧರ್ಮ ಹಾದಿಲಿ ನಡೀರಿ, ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿ ಅನ್ನುವಂಥದ್ದು ಇದೆ. ಕ್ರೌನ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾಮಾರಿದ್ರೆ ಒಮ್ಮೆ ಹಾರಿ ಹೋಗಿದ್ದಂಥ ಪ್ರಾಣ ಪಕ್ಷಿ ಮತ್ತೆ ಬರೋದಿಲ್ಲ, ಎಚ್ಚರ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಯೋಚನೆ ಮಾಡಬೇಡಿ. ಏನೇ ಆದರೂ ಗಣೇಶನ ಆಶೀರ್ವಾದನೇ ನಿಮ್ಮ ಜೊತೆ ಇರಬೇಕಾದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸದ್ಯಕ್ಕೆ ಕ್ಲಿಯರ್ ಯುವರ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಿದ್ದಾರೆ. ಇದನ್ನೇ ಹೇಳ್ತಾ ಇರೋದು. ಸಡನ್ನಾಗಿ ಏನೋ ಒಂದಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ದಾರಿಯಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ಮಾಡಿದ್ರು, ಇನ್ನು ಮುಂದೆನೂ ಕೂಡ ಒಂದಷ್ಟು ಸಮಸ್ಯೆನ ಮಾಡ್ತಾರೆ. ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಬದಲಾವಣೆ ಜಗದ ನಿಯಮ, ಆದರೆ ನೀವು ಅದೇ ಮುಗ್ಧವಾಗಿ ಇದ್ದೀರಾ, ನೀವು ಬದಲೇ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಕಿವಿ ಕೇಳಿಸ್ಕೊಳ್ಳಿ ಸರಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಬದಲಾಗ್ತಾ ಇದ್ದೀರಾ, ಬದಲಾವಣೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಆಗ್ತಾ ಇದೆ, ಆ ಮುಗ್ಧತೆನ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸಂಗೀತ ತುಂಬ ಇಂಪಾರ್ಟೆಂಟ್ ಇದೆ. ಸಂಗೀತದ ಅಭ್ಯಾಸದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಸಂಗೀತನ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥದ್ದು ಇದೆ. ಸೊ ದುಷ್ಟರಿಂದ ದೂರ ಇರಿ, ಅಲ್ಪರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಅದೇನೋ ಹೇಳ್ತಾರಲ್ಲ, ಒಂದು ಗಾದೆ ಬರ್ತಾ ಇಲ್ಲ, ಬಟ್ ಆ ಥರ ಇದೆ. ನೆಗೆಟಿವಿಟಿ ಮಾಡೋರು ಎಷ್ಟೇ ಸುಂದರವಾದ ಮನಸ್ಸನ್ನು ಇಟ್ಕೊಂಡ್ರು ಕೂಡ ಅವರೊಳಗಿನ ನೆಗೆಟಿವಿಟಿ ಹಾಗೇ ಇರುತ್ತೆ. ಸೊ ಹಾಗಾಗಿ ನೆಗೆಟಿವಿಟಿನ ಬಿಟ್ಟಾಕಿ ಭಗವಂತನಿಗೆ ಸರೆಂಡರ್ ಆಗಿ ಅನ್ನುವಂಥದ್ದು ಇಲ್ಲಿ ಇದೆ. 3746 ಒಂದು 16 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎನರ್ಜೆಟಿಕ್ ಮೂಮೆಂಟ್ ಇದೆ, ಏನೋ ಇಂಪಾರ್ಟೆಂಟ್ ಏನೋ ನಡೆಯೋದ್ರಲ್ಲಿ ಇದೆ, ಅಥವಾ ಸಮಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ವಿಲ್ ಹ್ಯಾಪನ್. ಓಕೆ, ನೆಕ್ಸ್ಟು 5 ಮಂತ್ ಒಳಗೆ, ಮುಂದಿನ 5 ದಿನಗಳಲ್ಲಿ ಇರಬಹುದು, 5 ತಿಂಗಳುಗಳ ಒಳಗೆ ಇರಬಹುದು, ಅಥವಾ ನೆಕ್ಸ್ಟು 2025 ಮೇ ಒಳಗೆ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಸೊ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ, ಯಾವುದೇ ಕಾರಣಕ್ಕೂ ಹೆದರಬೇಡಿ. ಸೊ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೀತಾ ಇರಿ, ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದು ಮಾಡೋದ್ರ ಕಡೆ ಗಮನನ ಕೊಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೀವನಕ್ಕೆ ಯಾರು ಒಳ್ಳೇದು ಮಾಡ್ತಾರೆ, ಇನ್ನೊಬ್ಬರ ಜೀವನಕ್ಕೆ ನಾವು ಮಾಡ್ತಿದ್ರೆ ಅಂದರೆ ನಿಮ್ಮ ಜೀವನಕ್ಕೆ ಸಾಕ್ಷಾತ್ ಗಣಪತಿ ಬಂದು ಇಲ್ಲಿ ಹೇಳ್ತಾ ಇರೋದೇ ಅಂತಕ್ಕೆ. ಅದಕ್ಕೆ ಡಮರುಗದ ನಾದ ನಿಮ್ಮನ್ನು ಎಚ್ಚರಗೊಳಿಸುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದು ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಗೊತ್ತಿಲ್ಲ, ಯಾರೋ ಇಲ್ಲಿ ಯಾರನ್ನು ಸೈಲೆಂಟ್ ಮಾಡುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಎರಡನೇದು ನೋಡೋಣ. ಸೊ ಎರಡನೇದು, ಮೂರನೇದು, ಓಕೆ. ಇನ್ನರ್ ನೋಯಿಂಗ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಳಗಿನ ನಿಮ್ಮನ್ನು ತಿಳಿದುಕೊಳ್ಳಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಸೊ ಯಾರನ್ನು ಭೇಟಿ ಮಾಡ್ತೀರಾ, ತುಂಬ ಖುಷಿ ಕೊಡುವಂಥ ವ್ಯಕ್ತಿನ ಅನ್ನುವಂಥದ್ದು ಇದೆ. ಪ್ರೀತಿಯಿಂದ ಇರಿ, ಸ್ವಲ್ಪ ಪ್ರೀತಿಸೋದನ್ನು ಕಲೀರಿ ಅನ್ನುವಂಥದ್ದು ಇದೆ. ಯಾರು ಪಾಪುಗೋಸ್ಕರ ಕಾಯ್ತಾ ಇದ್ದೀರಾ, ನಥಿಂಗ್ ಟು ವರಿ, ಪಾಪು ಬರ್ತಿದೆ ಅನ್ನುವಂಥದ್ದು ಇದೆ. ಯಾರೋ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ ಅನ್ನುವಂಥದ್ದು ಇದೆ. ಸೊ ಎಸ್, ಪಾಪು ಬರ್ತಾ ಇದೆ, ಯೋಚನೆ ಮಾಡಬೇಡಿ. ಗೌರಿ ಹಬ್ಬದಷ್ಟರಲ್ಲಿ ಕನ್ಫರ್ಮೇಷನ್ ಆಗತ್ತೆ. ಪಾಪು ಯೋಚನೆ ಮಾಡ್ತಿದೆ ನಿಮ್ಮ ಮಟ್ಟಿಗೆ ಬರಬೇಕಾ ಇಲ್ವಾ ಅಂತ. ಮೊದಲನೇದು, ಎರಡನೇದು, ಮೂರನೇದು. ಓಹೋ, ರಿಫ್ಲೆಕ್ಷನ್. ಏನು ಯೋಚನೆ ಮಾಡ್ತಿದ್ದೀರಾ ಅದ್ರ ಪ್ರಕಾರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಫ್ಯೂಚರ್ ಫಾರ್ ಪ್ರಾಮಿಸ್, ಗಣೇಶನಿಂದ ನಿಮಗೆ ಒಂದು ಪ್ರಾಮಿಸ್ ಇದೆ, ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನುವಂಥ ಪ್ರಾಮಿಸ್ ಗಣೇಶ ಕೊಡ್ತಾ ಇದ್ದಾರೆ. ಎಲ್ಲೂ ಪ್ರಯಾಣ ಕೂಡ ಹೋಗ್ತೀರಾ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ, ಖಂಡಿತ ಪಾಪು ಬರುತ್ತೆ, ಅಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋಡಿ 4 ಇದೆ. ಸೊ 4 48 ಇದೆ. ಸೊ 4 ಕೌಂಟ್ ಮಾಡಿದ್ರು 8 ಆಯಿತು, ಇಲ್ಲೂ ಕೂಡ 8 ಇದೆ. ಸೊ 4 8, ನಿಮ್ಮ ಲೈಫ್ ಅಪ್ಗ್ರೇಡ್ ಆಗೋದ್ರಲ್ಲಿದೆ. ಫೈನಾನ್ಷಿಯಲಿ ಜಾಸ್ತಿ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ.
ಒಂದು ವಿಚಾರ ಇದೆ, ಬಲ್ಗೈಲಿ ಮಾಡಿದ್ದಂಥದ್ದು ಎಡಗೈಲಿ ಕೊಡಬೇಡಿ, ಅಂದರೆ ಎಡಗೈಲಿ ಮಾಡಿದ ದಾನ ಯಾರಿಗೂ ಹೇಳಬೇಡಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೀಕ್ರೆಟಾಗಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದನ್ನು ಹೀಗೆ ಮುಂದುವರಿಸಿ, ಯಾರಿಗೂ ಗೊತ್ತಾಗೋದು ಬೇಡ ನೀವು ಮಾಡಿರುವಂಥ ಸಹಾಯ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಮಗೆ ಭಗವಂತ ಕಾರಣದ ರೀತಿಯಲ್ಲಿ ಕೊಡ್ತಾನೆ ಇರ್ತಾನೆ, ಅದೃಷ್ಟ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ. ಸೊ ಏನು ಮಾಡೋದು, ಹೇಗೆ ಮಾಡೋದು ಅನ್ನುವಂಥ ಚಿಂತೆ ಬೇಡ, ಭಗವಂತ ನಿಮ್ಮ ಬೆನ್ನ ಹಿಂದೆನೇ ನಿಮಗೆ ಬೇಕಾಗಿರೋದೆಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೂ ಕೂಡ ಸ್ವಲ್ಪ ಕೊಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಿಸ್ ಆಫ್ ಫ್ಯೂಚರ್ ನಿಮಗೆ ಒಂದಷ್ಟು ಪ್ರಾಮಿಸಸ್ಸನ್ನು ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿದ್ದಂಥ ಕತ್ತಲು ಕಳೆದು ಬೆಳಕು ಬರುವಂಥ ಸಮಯ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಹೃದಯದ ಚಕ್ರ, ಹಾರ್ಟ್. ನಿಮ್ಮ ಹಾರ್ಟಲ್ಲಿ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲಿ ಮಗು ಇದೆ ಮತ್ತು ದುಡ್ಡಿದೆ. ಮಕ್ಕಳು ಮತ್ತು ದುಡ್ಡಿನಿಂದ ಮಕ್ಕಳು ಮಾಡ್ತಿದ್ದೀರೋ, ಮಕ್ಕಳಿಂದ ದುಡ್ಡು ಮಾಡ್ತಿದ್ದೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದುಡ್ಡು ಮತ್ತು ಮಕ್ಕಳಿದ್ದಾರೆ. ಸೊ ತುಂಬಾ ದುಡ್ಡು ಬರೋದ್ರಲ್ಲಿ ಇದೆ. ಸೊ ಹಾರ್ಟ್ ಚಕ್ರ ಕೂಡ ಹೀಲ್ ಆಗ್ತಾ ಇದೆ. ನಿಮಗೂ ಕೂಡ ಯಾರಾದರೂ ಪಾಪಗೋಸ್ಕರ ಕಾಯ್ತಿದ್ರೆ ಖಂಡಿತ ಪಾಪು ಆಗುತ್ತೆ, ದುಡ್ಡು ಕೂಡ ಬರುತ್ತೆ. ವರಮಹಾಲಕ್ಷ್ಮಿ ಜೊತೆಗೆ ದೀಪಾವಳಿಲಿ ಗಣೇಶನ ಪೂಜೆ ಮಾಡಿ, ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ. ದೊಡ್ಡ ಭರ್ಜರಿಯಾಗಿ ಗಣೇಶೋತ್ಸವನ ಆಚರಿಸಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಭರ್ಜರಿಯಿಂದ ಆಚರಿಸ್ಬೇಕು ಅಂದರೆ ನನಗೆ ಗೊತ್ತಿಲ್ಲ, ನಿಮಗೆ ಬಿಟ್ಟಂಥ ವಿಚಾರ. ಸೊ ಎಸ್, ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಂಪವರ್ಮೆಂಟ್ ಇದೆ. ಸೊ ಗಮನ ಬೇರೆ ಕಡೆ ಕೊಡಬೇಡಿ ಅನ್ನುವಂಥದ್ದು ಇದೆ. 23 ಇಂಪಾರ್ಟೆಂಟ್ ನಂಬರ್ ಇದೆ, ಮತ್ತು ಗಮನ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. 9 ನಂಬರ್ ಕೂಡ ಇದೆ, 5 ಮತ್ತು 9, 3 ಮತ್ತು 9. ಓಕೆ, ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮ ಬೆಳೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ರಿಲೇಷನ್ಶಿಪ್ ಹಾಳಾಗೋದ್ರ ಕಡೆ ಗಮನನ ಕೊಡ್ತಾ ಇದ್ದಾರೆ. ನಿಮ್ಮ ಓದಿನ ಕಡೆ ಗಮನ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ನಿಮ್ಮನ್ನು ಪವರ್ಲೆಸ್ ಮಾಡಬೇಕು, ನಿಮ್ಮನ್ನು ಜ್ಞಾನ ಇಲ್ದಿರೋ ಹಾಗೆ, ಅಥವಾ ನಿಮ್ಮ ಲೆಕ್ಕಗಳು ತಪ್ಪಬೇಕು, ಅಥವಾ ನೀವೇನೋ ಪಾಸ್ ಆಗಬಾರ್ದು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ. ಇಂಥದಕ್ಕೆ ಅವಕಾಶನ ಕೊಡಬೇಡಿ. ಜೊತೆಗೆ ಏನೋ ಒಂದು ಲೆಕ್ಕಪತ್ರಗಳು, ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ನಿಮ್ಮ ಒಂದು ಏನು ಹೇಳೋದು, ನಿಮ್ಮ ಒಂದು ಪವರನ್ನು, ಅಥವಾ ನಿಮ್ಮ ಒಂದು ಹೇಗೆ ಹೇಳೋದು, ನಿಮ್ಮ ಅಧಿಕಾರನ ಕಳೆಯುವಂಥ ಪ್ರಯತ್ನನ ಪಡ್ತಿದ್ದಾರೆ. ಇದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಕೂತ್ಕೊಳ್ಳುವಂಥ ಆಸನ ಅಥವಾ ನಿಮ್ಮ ವರ್ಕ್ ಪ್ಲೇಸ್ ಏನಿದೆ ಅದನ್ನು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗೋದ್ರಲ್ಲಿ ಇದೆ. ಇಂಪಾರ್ಟೆಂಟ್ ಮೆಸೇಜ್ ಒಂದು ಬರೋದ್ರಲ್ಲಿ ಇದೆ. ಗಮನ ಕೊಟ್ಟು ಕೇಳ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದು ಮಾಡೋದ್ರ ಕಡೆ ಕೂಡ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳು ಅನ್ನುವಂಥದ್ದು ಇದೆ. ಲೆಕ್ಕಪತ್ರಗಳು ಸರಿಯಾಗಿರಲಿ, ಕಾಗದ ಪತ್ರಗಳು ಸರಿಯಾಗಿರಲಿ ಅನ್ನುವಂಥದ್ದು ಇದೆ. ಯಾರು ಫೋರ್ಜರಿ ಕೇಸಲ್ಲಿ ಸಿಕ್ಕಾಕೊಳ್ತಾರೆ, ದೊಡ್ಡ ಅಮೌಂಟ್ ಆಗಿರುತ್ತೆ, ಅದು ಇಡೀ ದೇಶನೇ ಅಳ್ಳಾಡಿಸುವಂಥ ಸುದ್ದಿ ಅದು. ಸೊ ಒಂದು ಫೋರ್ಜರಿ ಕೇಸ್ ಒಂದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಅದರಿಂದ ಅಧಿಕಾರಗಳೇ ಹೋಗ್ಬಿಡ್ಬೋದೇನೋ ಗೊತ್ತಿಲ್ಲ, ಅದನ್ನು ಬಿಟ್ಟಾಗೋಣ. ಸೊ ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ, ತಾಯಿ ಮಗುವಿನ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಯಲ್ಲಿ ಇರುವಂಥವರಿಗೆ ಧರ್ಮ ಯಾವತ್ತಿದ್ರೂ ರಕ್ಷಿಸುತ್ತೆ. ಸೊ ಯಾವ ಧರ್ಮನ ಮರೆತರೂ ಚಿಂತೆ ಇಲ್ಲ, ಮನುಷ್ಯ ಧರ್ಮನ ಮರಿಬೇಡಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ರೀಡಿಂಗನ್ನು ನಾನು ಗಣೇಶನಿಗೆ ಸಮರ್ಪಣೆ ಮಾಡ್ತೀನಿ. ಒಳ್ಳೆಯದಾಗಲಿ.